ಮುಂಬೈ ಪಟ್ಟಣದ ಚಿತ್ರಣವೇ ಈಗ ಬದಲಾಗಿದೆ. ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಮಕೂರು ಮಾದರಿಯಲ್ಲಿ ಅತ್ಯಾಧುನಿಕ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಸಜ್ಜಿತ ನಿಲ್ದಾಣದ ಜೊತೆಗೆ ಗುಬ್ಬಿಯಲ್ಲಿ ಬಸ್ ಡಿಪೋ ನಿರ್ಮಿಸಲು ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕುಟುಂಬ ರಾಜಕಾರಣದ ಟೀಕೆಗೆ ಟಾಂಗ್ ನೀಡಿದ ಶ್ರೀನಿವಾಸ್, ರಾಜಕೀಯದಲ್ಲಿ ಇಂದು ಸರ್ವೇ ಸಾಮಾನ್ಯ, ಇದರ ಬಗ್ಗೆ ಮಾತನಾಡಲು ಅವರಿಗೆ ಅರ್ಹತೆ ಇಲ್ಲ ಎಂದಿದ್ದಾರೆ. ಅಲ್ಲದೆ ಮುಂಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಜಯ ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದಾರೆ. ಸ್ವಲ್ಪ ಬಿಟ್ಟಿದೆ. ಯಾವ ಥರ ಬರುತ್ತೆ ಸರ್ ಬಸ್ ಸ್ಟ್ಯಾಂಡ್ ಪ್ಲಾನಿಂಗ್? ನಾನು ಪ್ಲಾನ್ ಕೊಡ್ತೀನಿ, ಕೊಡ್ತೀನಿ. ಅಲ್ಲ ಯಾವ ಥರ ಹೊರಗಡೆ ಒಂದು ಪಾರ್ಕಿಂಗ್ ಎಲ್ಲ ಮಾಡ್ತೀವಿ. ಮಧ್ಯ ಅಂಗಡಿ ಮಳಿಗೆ ಮತ್ತು ಒಂದು ಫ್ಲೋರ್ ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಮಾಡ್ತೀವಿ ಮಾಡಿ. ಅದಕ್ಕೆ ಬೇರೆ ಬೇರೆ ಬಾಡಿಗೆ ಹೋಗ್ತಾ ಇಲ್ಲ ನಮ್ಮಲ್ಲಿ. ನಾವು ಈ ನಮಗೆ ಇದೊಂದು ಥಿಯೇಟ್ರ್ ಇಲ್ಲ, ನಾವು ಮಿನಿ ಥಿಯೇಟ್ರ್ ಥರ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಬೋರ್ಡಲ್ಲಿ ತೀರ್ಮಾನ ಮಾಡ್ತೀವಿ. ಮತ್ತು ತುಮಕೂರಿಗೂ ಕೂಡ ನಾವು ಅದೇ ಥರ ಮಾಡಬೇಕು. ಯಾವುದಾದ್ರೂ ಈ ಮಾಲಲ್ಲಿ ಇದಾರಲ್ಲ, ಮಾಲ್ ಥರ ತುಮಕೂರಲ್ಲಿ ಎಲ್ಲ ತುಮಕೂರಲ್ಲಿ ಯಾವ ಬಾಡಿಗೆ ಹೋಗಿಲ್ಲ, ಅವ ಮಾಲ್ಗೆ ಟೇಕ್ ಮಾಡಿ ಬಾಡಿಗೆ ಕೊಡ್ತಕ್ಕಂಥದ್ದನ್ನ ಮಾಡೋಕ್ಕೆ ಒಂದು ಬೋರ್ಡಲ್ಲಿ ತೀರ್ಮಾನ ಮಾಡ್ತೀವಿ. ಇದು ಕೂಡ ಒಂದು ಮಾಲ್ ಥರ ಮಾಡಿ ಮೇಲ್ಗಡೆ ಒಂದು ಥಿಯೇಟ್ರ್ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಈಗ ಮಹಿಳಾ ಮೀಸಲಾತಿ